ಓಂ ಶಾಂತಿ. ಮುರಳಿ ದಿನಾಂಕ 27/3/86. ಅವ್ಯಕ್ತ ಬಾಬ್ದಾದ ಮಧುಬನ. ಸದಾಕ್ಕೆ ಸ್ನೇಹಿ ಬನೋ, ಸದಾ ಕಾಲದ ಸ್ನೇಹಿಗಳು ಆಗಿ. आज बाप दादा स्नेह के सागर अपने स्नेही बच्चों से मिलने के लिए आए हैं. ಇವತ್ತು ಬಾಪ್ ದಾದಾರವರು ಸ್ನೇಹದ ಸಾಗರ ತನ್ನ ಸ್ನೇಹಿ ಮಕ್ಕಳೊಂದಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. यह रूहानी स्नेह हर बच्चों को सहजयोगी बना देता है. ಈ ಆತ್ಮಿಕ ಸ್ನೇಹ ಅನ್ನುವಂಥದ್ದು ಪ್ರತಿಯೊಂದು ಮಗುವಿಗೂ ಕೂಡ ಸಹಜಯೋಗಿಗಳನ್ನಾಗಿ ಮಾಡುತ್ತೆ. यह स्नेह सारे पुराने संसार को सहज बुलाने का साधन है. ಈ ಒಂದು ಪರಮಾತ್ಮನ ಸ್ನೇಹ ಟೋಟಲ್ ಹಳೆ ಜಗತ್ತನ್ನು ಮರೀಲಿಕ್ಕೋಸ್ಕರ ಸಹಜ ಸಾಧನ ಆಗಿದೆ. यह स्नेह हर आत्मा को बाबा का बनने में एकमात्र शक्तिशाली साधन है. ಇದು ಪ್ರತಿಯೊಂದು ಆತ್ಮಕ್ಕೂ ಕೂಡ ತಂದೆಯ ಮಕ್ಕಳನ್ನಾಗಿ ಮಾಡೋದಕ್ಕೆ ಒಂದೇ ಒಂದು ಏಕಮಾತ್ರ ಶಕ್ತಿಶಾಲಿ ಸಾಧನ ಆಗಿದೆ. ಅಂದರೆ ಬಾಬಾ ಅವ್ರು ಬಂದು ಕೊಟ್ಟಿದ್ದೇನೋ ಸ್ನೇಹ. ಸ್ನೇಹ ಬ್ರಾಹ್ಮಣ ಜೀವನ ಕಾ ಫೌಂಡೇಶನ್. ಈ ಸ್ನೇಹ ಬಾಬಾ ಕೊಡ್ತಕ್ಕಂಥ ಸ್ನೇಹ ಈ BK ಲೈಫ್ಗೆ ತಳಪಾಯ ಆಗಿದೆ. ಸ್ನೇಹ ಶಕ್ತಿಶಾಲಿ ಜೀವನ ಬನಾನೆ ಕಾ ಹೈ, ಪಾಲನಾ ಕಾ ಆಧಾರ ಹೈ. ಸ್ನೇಹ ಅನ್ನೋದು ಶಕ್ತಿಶಾಲಿ ಜೀವನ ರೂಪಿಸ್ಕೊಳ್ಳೋಕ್ಕೆ ಪಾಲನೆಗೆ ಆಧಾರ ಆಗಿದೆ. ಅಭಿ ಜೋ ಭಿ ಶ್ರೇಷ್ಠ ಆತ್ಮಯೇ ಬಾಬಾ ಕೆ ಪಾಸ್ ಸಮ್ಮುಖ ಪೌಂಚಿ ಹೇ. ಈಗ ಯಾರೆಲ್ಲ ಶ್ರೇಷ್ಠ ಆತ್ಮಗಳು ಬಾಬಾರವರ ಬಳಿಗೆ ತಲುಪಿದ್ದಿರೋ ಉನ್ ಸಭೀಕೆ ಪೌಂಚನೆ ಕಾ ಆಧಾರ ಭಿ ಸ್ನೇಹ. ಅವರೆಲ್ಲರೂ ಕೂಡ ಬಾಬಾರವ್ರ ಬಳಿಗೆ ಬಂದು ತಲುಪೋದಕ್ಕೂ ಕೂಡ ಆಧಾರನೇ ಸ್ನೇಹ ಆಗಿದೆ. ಸ್ನೇಹ ಕೆ ಪಂಖೋನ್ ಸೆ ಉಡ್ತೆ ಹುಯೇ ಆಕರ್ ಮಧುಬನ್ ನಿವಾಸಿ ಬಂತೆ ಹೇ. ಸ್ನೇಹದ ರೆಕ್ಕೆಗಳಿಂದ ಹಾರ್ಕೊಂಡು ಬಂದು ಮಧುಬನ ನಿವಾಸಿಗಳು ಆಗಿದ್ದೀರಿ. ದೇಶ ವಿದೇಶಗಳಿಂದೆಲ್ಲ ಬರ್ತಾರಲ್ಲ ಬಾಬಾ ಅವ್ರ ಮನೆಗೆ. ಆ ಸ್ನೇಹನೇ ಅವರನ್ನೆಲ್ಲ ಏನು ಮಾಡಿದೆ, ಆಕರ್ಷಣೆ ಮಾಡಿದೆ. ಬಾಪ್ ದಾದಾ ಸರ್ವ ಸ್ನೇಹಿ ಬಚ್ಚೋಂಕೋ ದೇಖ್ ರಹೇ ಥೇ. ಬಾಪ್ ದಾದಾರವರು ಎಲ್ಲ ಕಡೆಯಲ್ಲಿರೋಂಥ ಸರ್ವ ಸ್ನೇಹಿ ಮಕ್ಕಳನ್ನು ನೋಡ್ತಾ ಇದ್ರು. ಈ ಸ್ನೇಹಿ ತೋ ಸಬ್ ಬಚ್ಚೆ ಹೇ ಲೇಕಿನ್ ಅಂತರ ಕ್ಯಾ ಹೈ. ಎಲ್ಲರೂ ಸ್ನೇಹಿ ಮಕ್ಕಳೇ, ಆದರೆ ವ್ಯತ್ಯಾಸ ಏನು? ನಂಬರ್ ವಾರ್ ಕ್ಯೂ ಬಂತೆ ಹೇ. ಯಾಕೆ ಬೇರೆ ಬೇರೆ ನಂಬರ್ ವಾರ್ ಆಗ್ತಾರೆ? ನಂಬರ್ ವಾರ್ ಆಗೋದಕ್ಕೆ ಕಾರಣ ಏನು? ಸ್ನೇಹಿ ಸಭಿ ಹೇ ಲೇಕಿನ್ कोई सदा स्नेही है, कोई है स्नेही और तीसरा है समय प्रमाण स्नेह निभाने वाले. ಕೆಲವರು ಯಾವಾಗಲೂ ಸ್ನೇಹಿಗಳು ಆಗಿರ್ತಾರೆ, ಕೆಲವರು ಕೇವಲ ಸ್ನೇಹಿ ಆಗಿರ್ತಾರೆ, ಕೆಲವೊಮ್ಮೆ ಸ್ನೇಹವನ್ನು ಸಮಯ ಪ್ರಮಾಣ ನಿಭಾಯಿಸುವಂಥವ್ರು ಕೂಡ ಇರ್ತಾರೆ. बाप दादा ये तीनों प्रकार की स्नेही बच्चों को देखे. ಬಾಪ್ ದಾದಾರವರು ಇವತ್ತು 3 ಪ್ರಕಾರದ ಸ್ನೇಹಿ ಮಕ್ಕಳನ್ನು ನೋಡ್ತಾ ಇದ್ರು. जो सदा स्नेही है वह लवलीन होने के कारण मेहनत और मुश्किल से सदा ऊंचे रहते हैं. ಯಾರು ಸದಾ ಸ್ನೇಹಿಗಳಿದ್ದಾರೆ ಅವರು ಬಾಬಾರವರ ಪ್ರೀತಿನಲ್ಲಿ ಮುಳುಗಿರುವ ಕಾರಣ ಪರಿಶ್ರಮ ಮತ್ತು ಕಷ್ಟದಿಂದ ಉನ್ನತ ಮೇಲೆ ಇರ್ತಾರೆ. ಅವರು ಕಷ್ಟ ಇರೋದಿಲ್ಲ, ಅವರಿಗೆ ಪರಿಶ್ರಮ ಇರೋದಿಲ್ಲ. ನಾ मेहनत करनी पड़ती ना मुश्किल का अनुभव होता है. ಕಷ್ಟ ಪಡೋಷ್ಟು ಇಲ್ಲ ಅಥವಾ ಪರಿಶ್ರಮದ ಮಾತು ಇಲ್ಲ. क्योंकि सदा स्नेही होने के कारण उनको आगे प्रकृति और माया दोनों सभी के अभी से दासी बन जाता है. ಯಾಕೆ ಅಂತಂದರೆ ಅವರು ಸದಾ ಬಾಬಾರವರ ಸ್ನೇಹಿಗಳಾಗಿರುವ ಕಾರಣ ಅವ್ರ ಎದುರುಗಡೆ ಪ್ರಕೃತಿ ಆಗ್ಬೋದು, ಮಾಯೆ ಆಗ್ಬೋದು, ಎರಡೂ ಕೂಡ ದಾಸಿ ಆಗ್ಬಿಡ್ತವೆ. ಎರಡೂ ಹೋಗಿ ದಾಸಿ ಆಗ್ಬಿಡ್ತವೆ. अर्थात सदा स्नेही आत्मा मालिक बन जाते हैं तो प्रकृति माया स्वतः दासी रूप में हो जाता है. अर्थात सदा स्नेही ಆತ್ಮ ಯಾರಾಗಿರ್ತಾರೆ, ಯಾರಾಗಿರ್ತಾರೆ ಅಂಥವ್ರಿಗೆ ಪ್ರಕೃತಿ ಮಾಯೆ ಆಟೋಮೆಟಿಕ್ ಆಗಿ ದಾಸಿ ರೂಪದಲ್ಲಿ ಆಗ್ಬಿಡುತ್ತೆ. ಪ್ರಕೃತಿ माया की हिम्मत नहीं जो सदा स्नेही का समय व संकल्प अपने तरफ लगावे. ನೋಡಿ, ಪ್ರಕೃತಿಗಾಗಲಿ ಮಾಯೆಗಾಗಲಿ ಸಾಹಸನೇ ಬರೋದಿಲ್ವಂತೆ. ಸದಾ ಸ್ನೇಹಿ ಯಾರಿದ್ದಾರೆ ಅವರ ಸಂಕಲ್ಪ ಸಮಯವನ್ನು ತನ್ನ ಕಡೆಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. वे सदा स्नेही आत्माएं हर समय हर संकल्प है ही बाबा की याद. ಸದಾ ಸ್ನೇಹಿ ಆತ್ಮಗಳು ಪ್ರತಿಯೊಂದು ಸಮಯ ಪ್ರತಿಯೊಂದು ಸಂಕಲ್ಪ ಬಾಬಾರವರ ನೆನಪು ಮತ್ತು ಸೇವೆಯ ಪ್ರತಿಯಾಗಿ ಯೂಸ್ ಮಾಡ್ತಾರೆ. इसलिए प्रकृति और माया भी जानती है यह सदा स्नेही बच्चे संकल्प से भी कभी हमारे अधीन नहीं हो सकते. ಯಾರು ಬಾಬಾ ಹೇಳ್ತಿದ್ದಾರೆ ಸದಾ ಸ್ನೇಹಿಗಳಿದ್ದಾರೆ
ಅದು ಅವರನ್ನು ನೋಡಿಬಿಟ್ಟು ಮಾಯೆಗೂ ಗೊತ್ತಿರುತ್ತೆ. ಸದಾ ಸ್ನೇಹಿ ಮಕ್ಕಳ ಸಂಕಲ್ಪದಲ್ಲಿ ಕೂಡ ನಾವು ಅಧೀನ ಮಾಡ್ಕೊಳಕ್ಕಾಗಲ್ಲ ಅಂತ ಮಾಯೆಗೂ ಗೊತ್ತಂತೆ. ಇವರು ತುಂಬ ಸ್ಟ್ರಾಂಗ್ ಅಂತ ಅವ್ರಿಗೆ ಗೊತ್ತು. ಸರ್ವಶಕ್ತಿಯೋಂಕೆ ಅಧಿಕಾರಿ ಆತ್ಮ. ಸದಾ ಸ್ನೇಹಿಗಳು ಎಲ್ಲ ರೀತಿಯಲ್ಲಿ ಶಕ್ತಿಗಳನ್ನು ಸಂಪಾದನೆ ಮಾಡ್ಕೊಂಡಿರೋಂಥ ಅಧಿಕಾರಿ ಆತ್ಮಗಳಾಗಿರ್ತಾರೆ. ಸದಾ ಸ್ನೇಹಿ ಆತ್ಮ ಕಿ ಸ್ಥಿತಿ ಕಾ ಭಿ ಗಾಯನ ಹೈ. ಸದಾ ಸ್ನೇಹಿ ಆತ್ಮಗಳ ಸ್ಥಿತಿದು ಗಾಯನ ಇದೆ. ಏಕ್ ಬಾಬಾ ದೂಸರಾನ ಕೋಯಿ. ಒಬ್ಬ ತಂದೆ ಬಿಟ್ಟು ಬೇರೆ ಯಾರೂ ಇಲ್ಲ. ಬಾಪ ಹಿ ಸಂಸಾರ ಹೇ. ಬಾಬಾನೇ ಏನಾಗಿರ್ತಾರೆ? ಸಂಸಾರ ಆಗಿರ್ತಾರೆ. ದೂಸರಾ ನಂಬರ್ ಸ್ನೇಹಿ ಆತ್ಮ. ಎರಡನೇ ನಂಬರ್ನವರು ಸ್ನೇಹಿ ಆತ್ಮಗಳು. ಸ್ನೇಹ ಮೇ ರಾತಿ ಜರೂರ್. ಬರೀ ಸ್ನೇಹಿ ಆತ್ಮಗಳು ಸ್ನೇಹದಲ್ಲಿ ಇದ್ದೇ ಇರ್ತಾರೆ. ಲೇಕಿನ್ ಸದಾ ನಾ ಹೋನೆ ಕೆ ಕಾರಣ ಕಭಿ ಕಭಿ ಮನ್ ಕೆ ಸಂಕಲ್ಪ ದ್ವಾರ भी कहाँ और तरफ स्नेह जाता है. ಈ ಸ್ನೇಹಿ ಆತ್ಮಗಳ ಕತೆ ಬಾಬಾ ಈಗ ಹೇಳ್ತಾ ಇದ್ದಾರೆ. ಅವರು ಸದಾ ಸ್ನೇಹಿ ಆಗಿಲ್ಲದೆ ಇರೋ ಕಾರಣ ಮನಸ್ಸಿನ ಸಂಕಲ್ಪಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರತ್ತೆ. ಬಹುತ್ ಥೋಡಾ बीच बीच में स्वयं को परिवर्तन करने के कारण कभी मेहनत का कभी मुश्किल का अनुभव करते. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವ ಕಾರಣದಿಂದ ಕೆಲವೊಮ್ಮೆ ಪರಿಶ್ರಮ, ಕೆಲವೊಮ್ಮೆ ಕಷ್ಟದ ಅನುಭವವನ್ನು ಮಾಡ್ತಾ ಇರ್ತಾರೆ ಸ್ನೇಹಿ ಮಕ್ಕಳು. ಲೇಕಿನ್ ಬಹುತ್ ಥೋಡೆ, ಆದರೆ ಸ್ವಲ್ಪ. जब भी कोई प्रकृति या माया का सूक्ष्मवार हो जाता है तो उस समय स्नेह के कारण याद जल्दी आ जाता है. ಕೆಲವೊಮ್ಮೆ ಮಾಯದಾಗಲಿ ಪ್ರಕೃತಿದಾಗಲಿ ಸೂಕ್ಷ್ಮವಾದ ಯುದ್ಧ ನಡೆದಾಗ ಆ ಸಮಯದಲ್ಲಿ ಸ್ನೇಹಿ ಆಗಿರುವ ಕಾರಣ ಬೇಗ ಬಾಬಾ ನೆನಪು ಅವರು ಮಾಡ್ಕೊಂಡು ಬಿಡ್ತಾರೆ. और याद की शक्ति से अपने को बहुत जल्दी परिवर्तन भी कर लेते. ಆ ನೆನಪಿನ ಶಕ್ತಿಯಿಂದ ಬಹಳ ಬೇಗ ಪರಿವರ್ತನೆಯನ್ನು ಮಾಡ್ಕೊಂಡು ಬಿಡ್ತಾರೆ. लेकिन थोड़ा सा समय और फिर भी संकल्प मुश्किल या मेहनत में लग जाता है. ಆದರೆ ಸ್ವಲ್ಪ ಸಮಯನೂ ಕೂಡ ಅವ್ರದ್ದು ಸಂಕಲ್ಪಗಳು ಪರಿಶ್ರಮ ಮತ್ತು ಕಷ್ಟದ ಒಂದು ಇದರಲ್ಲಿ ಏನಾಗೋಗುತ್ತೆ, ತೊಡಗಿಸ್ಕೊಂಡು ಬಿಡ್ತಾರೆ. ಕಭಿ ಕಭಿ ಸ್ನೇಹ ಸಾಧಾರಣ ಹೋ ಜಾತ. ಕೆಲವೊಮ್ಮೆ ಬಾಬಾ ಅವ್ರ ಜೊತೆಯಲ್ಲಿರೋ ಸ್ನೇಹ ಸಾಧಾರಣ ಆಗಿಬಿಡುತ್ತೆ. ಕಭಿ ಕಭಿ ಸ್ನೇಹ ಮೇ ಲವಲೀನ್ ಇರತ್ತೆ. ಕೆಲವೊಮ್ಮೆ ಸ್ನೇಹದಲ್ಲಿ ಲವಲೀನರು ಆಗಿರ್ತಾರೆ. ಸ್ಟೇಜ್ ಮೇ ಫರಕ್ ಪಡ್ತಾ ರಹತಾ ಹೈ. ಮನಸ್ಸಿನ ಸ್ಥಿತಿಗತಿಗಳಲ್ಲಿ ಕೂಡ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಲೇಕಿನ್ ಫಿರ್ ಭಿ ಜ್ಯಾದಾ ಸಮಯ ಯಾ ಸಂಕಲ್ಪ ವ್ಯರ್ಥ ನಹಿ ಜಾತಾ ಹೈ. ಆದರೆ ಹೆಚ್ಚು ಸಮಯ ಸಂಕಲ್ಪಗಳು ವ್ಯರ್ಥವಾಗಿ ಹೋಗೋದಿಲ್ಲ. इसलिए ಸ್ನೇಹಿ, ಅದರಿಂದ ಅವರು ಸ್ನೇಹಿಗಳಾಗಿದ್ದಾರೆ. ಲೇಕಿನ್ ಸದಾ ಸ್ನೇಹಿ ನಾ ಹೋನೆ ಕೆ ಕಾರಣ ಸೆಕೆಂಡ್ ನಂಬರ್ ಹೋ ಜಾತ. ಸದಾ ಸ್ನೇಹಿಗಳಾಗಿಲ್ಲದೆ ಇರೋ ಕಾರಣದಿಂದ ಎರಡನೇ ನಂಬರ್ನಲ್ಲಿ ಬಂದ್ಬಿಡ್ತಾರೆ. ಈಗ ಮೂರನೇ ನಂಬರ್ನವ್ರದ್ದು ಹೇಳ್ತಾ ಇದ್ದಾರೆ. ಸಮಯ ಪ್ರಮಾಣ ಸ್ನೇಹ ನಿಭಾನೆವಾಲ. ಸಮಯ ಪ್ರಮಾಣದಲ್ಲಿ ಸ್ನೇಹವನ್ನು ನಿಭಾಯಿಸುವಂಥವ್ರು. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ ಹಂಗೆ. ऐसी स्नेह आत्माएं समझते हैं सच्चा स्नेह सिवाय बाबा के और कोई से मिल नहीं सकता है. ಇಂತಹ ಆತ್ಮಗಳು ಬಾಬಾರವರ ಸತ್ಯವಾದಂಥ ಸ್ನೇಹ ಏನೇನಿದೆ ಇದು ಬೇರೆ ಇನ್ನೆಲ್ಲಿ ಯಾರಿಂದನೂ ಸಿಗೋದಕ್ಕೆ ಸಾಧ್ಯ ಇಲ್ಲ. और यही रूहानी स्नेह सदा के लिए श्रेष्ठ बनाने वाला है. ಈ ಒಂದು ಆತ್ಮಿಕ ಸ್ನೇಹ ಸದಾ ಕಾಲಕ್ಕೋಸ್ಕರ ಶ್ರೇಷ್ಠರನ್ನಾಗಿ ಮಾಡುವಂಥದ್ದಾಗಿದೆ. ಜ್ಞಾನ ಅರ್ಥಾತ್ ಸಮಜ್ ಪೂರಿ ಹೇ. ಜ್ಞಾನ ಅಂದರೆ ತಿಳುವಳಿಕೆ ಪೂರ್ಣ ಇರುತ್ತೆ. और यही स्नेही जीवन का प्रिय भी लगती है. ಇದೇ ಸ್ನೇಹಿ ಜೀವನಕ್ಕೆ ಪ್ರಿಯವೂ ಕೂಡ ಅನಿಸುತ್ತೆ. लेकिन कोई अपनी देह के लगाव के संस्कार या कोई भी विशेष पुराने संस्कार या किसी व्यक्ति या वस्तु के संस्कार या व्यर्थ संकल्पों के संस्कार वश कंट्रोलिंग पावर ना होने के कारण व्यर्थ संकल्पों का बोझ है. ನೋಡಿ, ಆದರೆ ಬಾಬಾ ಹೇಳ್ತಾರೆ ತಮ್ಮ ದೇಹದ ಕಡೆ ಸೆಳ್ತಾ ಇರತ್ತಂತೆ. ಆಮೇಲೆ ಸಂಸ್ಕಾರಗಳು ಕೂಡ ವಿಶೇಷವಾಗಿ ಹಳೆ ಸಂಸ್ಕಾರಗಳೇನಿದ್ದಾವೆ ಅವು ಕೂಡ ವ್ಯಕ್ತಿ ವಸ್ತುವಿನ ಸಂಸ್ಕಾರಗಳೇನಿದ್ದಾವೆ, ವ್ಯರ್ಥ ಸಂಕಲ್ಪಗಳ ಸಂಸ್ಕಾರಗಳೇನಿದ್ದಾವೆ, ಕಂಟ್ರೋಲಿಂಗ್ ಪವರ್ ಇಲ್ಲದೆ ಇರೋ ಕಾರಣ ವ್ಯರ್ಥ ಸಂಕಲ್ಪಗಳ ಹೊರೇನು ಕೂಡ ಅವ್ರ ಮೇಲೆ ಇರುತ್ತೆ. ಮೂರನೇ ನಂಬರ್ ಅವ್ರ ಮೇಲೆ. सेकेंड संगठन की शक्ति की कमी होने के कारण संगठन में सफल नहीं हो सकते. ಅವರಲ್ಲಿ ಸಂಘಟನೆ ಮಾಡ್ತಕ್ಕಂಥ ಶಕ್ತಿಯಲ್ಲಿ ಕೊರತೆ ಇರೋ ಕಾರಣ ಸಂಘಟನೆಯಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತ ಮೂರನೇ ನಂಬರ್ನವರು. ಸಂಘಟನೆಯಲ್ಲಿ ಹೊಂದ್ಕೊಂಡು ಹೋಗ್ಬೇಕಾಗತ್ತಲ್ಲ, ಎಲ್ರನ್ನೂ ಹೊಂದ್ಕೊಂಡು ತೂಗಿಸ್ಕೊಂಡು ಹೋಗ್ಬೇಕಾಗತ್ತಲ್ಲ. ಸಂಘಟನ್ ಕಿ ಪರಿಸ್ಥಿತಿ ಸ್ನೇಹ ಕಾ ಸಮಾಪ್ತ ಕರ್ ಅಪ್ನಿ ತರಫ್ ಕೀಂಚ್ ಲೇತಾರೆ. ಸಂಘಟನೆಯಲ್ಲಿ ಪರಿಸ್ಥಿತಿಗಳನ್ನೋದು ಸ್ನೇಹವನ್ನು ಸಮಾಪ್ತಿ ಮಾಡಿಬಿಟ್ಟು ತನ್ನ ಕಡೆಗೆ ಎಳ್ಕೊಂಡ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ.
और कोई सदा ही दिल ಶಿಕಸ್ತ್ ಜಲ್ದಿ ಹೋತೆ. ಮತ್ತು ಕೆಲವರು ಸದಾ ಖಿನ್ನತೆಯನ್ನು ಕೂಡ ಬೇಗ ಆಗ್ಬಿಡ್ತಾರೆ. ಅಭಿ ಅಭಿ ಬಹುತ್ ಅಚ್ಚೆ ಉಡ್ತೆ रहेंगे, ಅಭಿ ಅಭಿ देखो अपने आप से दिल ಶಿಕಸ್ತ್. ಈಗಲೇ ಚೆನ್ನಾಗಿ ಆಡ್ತಾ ಇರ್ತಾರೆ, ಈಗಲೇ ಖಿನ್ನರಾಗ್ಬಿಡ್ತಾರೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. और स्वयं से दिल शिकस्त होने के संस्कार भी सदा स्नेही बनने नहीं देता. ಅವರು ಸ್ವಯಂ ಖಿನ್ನತೆಯಲ್ಲಿರೋ ಕಾರಣ ಸದಾ ಸ್ನೇಹಿ ಆಗೋದಕ್ಕೆ ಆಗೋದಿಲ್ಲ. ಅವರು किसी ना किसी प्रकार का संस्कार परिस्थिति की तरफ प्रकृति की तरफ आकर्षण कर देता है. ಯಾವುದಾದರೊಂದು ಪ್ರಕಾರದ ಸಂಸ್ಕಾರ ಪರಿಸ್ಥಿತಿಯ ಕಡೆಗೆ ಪ್ರಕೃತಿಯ ಕಡೆಗೆ ಆಕರ್ಷಣೆ ಮಾಡಿಬಿಡುತ್ತೆ. और जब हलचल में आ जाते हैं तो स्नेह का अनुभव होने के कारण, ಏರುಪೇರಿನಲ್ಲಿ ಬಂದ್ಬಿಟ್ಟಿರೋ ಕಾರಣ, ಸ್ನೇಹದ ಅನುಭವ ಇಲ್ಲದೆ ಇರೋ ಕಾರಣ, ಸ್ನೇಹಿ ಜೀವನ ಪ್ರಿಯ ಲಗ್ನೆ ಕೆ ಕಾರಣ ಫಿರ್ ಭಿ ಬಾಬಾ ಕೋ ಯಾದ್ ಆತಾ ಹೈ. ಸ್ನೇಹನೂ ಅನುಭವ ಮಾಡಿರ್ತಾರೆ, ಸದಾ ಇರಲ್ಲ, ಕೆಲವೊಮ್ಮೆ ಸ್ನೇಹದ ಜೀವನ ಪ್ರಿಯ ಅನಿಸಿರೋದ್ರಿಂದ, ಬಾಬಾ ಅವ್ರಿಗೆ ಪ್ರಿಯ ಅನಿಸಿರೋದ್ರಿಂದ ಅವ್ರಿಗೆ ಬಾಬಾ ಅವ್ರ ನೆನಪು ಅವ್ರಿಗೆ ಬರ್ತಿರತ್ತೆ. ಪ್ರಯತ್ನ ಕರ್ತೆ ಹೇ, ಪ್ರಯತ್ನಗಳನ್ನು ಮಾಡ್ತಾರೆ. ಅಭಿ ಫಿರ್ ಸೆ ಬಾಬಾ ಕಾ ಸ್ನೇಹ ಮೇ ಸಮಾ ಜಾವೆ, ಈಗ ಪುನಃ ನಾನು ಬಾಬಾ ಅವ್ರ ಸ್ನೇಹದಲ್ಲಿ ಮುಳುಗೋಗ್ಬೇಕು ಅಂತಾನು ಪ್ರಯತ್ನ ಮಾಡ್ತಾರೆ. तो समय प्रमाण परिस्थिति प्रमाण हलचल में आने के कारण कभी याद करते हैं, कभी युद्ध करते हैं. ನೋಡಿ, ಸಮಯ ಪ್ರಮಾಣವಾಗಿ ಪರಿಸ್ಥಿತಿಯ ಪ್ರಮಾಣವಾಗಿ ಏರುಪೇರಿನಲ್ಲಿ ಬರುವ ಕಾರಣ ಕೆಲವೊಮ್ಮೆ ನೆನಪು ಮಾಡ್ತಾರೆ, ಕೆಲವೊಮ್ಮೆ ಯುದ್ಧ ಮಾಡ್ತಾರೆ. ಯುದ್ಧಕ್ಕೆ ಜೀವನ ಜ್ಯಾದಾ ಹೋತಾ, ಯುದ್ಧದ ಜೀವನ ಹೆಚ್ಚಿರುತ್ತೆ. ಸ್ನೇಹ ಮೇ ಸಮಾನೆ ಕಿ ಜೀವನ ಉನ್ಕಾ ಅಂತರ್ ಮೇ ಕಮ್ ಹೋತಿ ಹೈ. ಸ್ನೇಹದಲ್ಲಿ ಮುಳುಗಿರ್ತಕ್ಕಂಥ ಒಂದು ಜೀವನದ್ದು ಅದರಲ್ಲಿ ಇದಕ್ಕೂ ಅಂತರ ಕಾಣಿಸುತ್ತೆ. ಇಸ್ಲಿಯೇ ತೀಸರಾ ನಂಬರ್ ಬಂಜಾತೆ, ಅದರಿಂದ 3ನೇ ನಂಬರ್ನವರು ಆದ್ರು ಅಂತಾರೆ. फिर भी विश्व की सर्व आत्माओं से तीसरा नंबर भी अति श्रेष्ठ है कहेंगे. ಆದರೂ ಕೂಡ ಜಗತ್ತಿನ ಎದುರುಗಡೆ ಸರ್ವ ಆತ್ಮಗಳ ಲೆಕ್ಕದಲ್ಲಿ 3ನೇ ನಂಬರ್ನವರು ಅತ್ಯಂತ ಶ್ರೇಷ್ಠರು ಅಂತಾನೆ ಹೇಳ್ಬೋದು. ಕ್ಯೋಂಕಿ ಬಾಬಾ ಕೋ ಪಹಚಾನ, ಯಾಕೆಂದರೆ ಬಾಬಾ ಅವ್ರನ್ನ ಗುರುತಿಸ್ಬಿಟ್ರಲ್ಲ, ಬಾಬಾಕ್ಕೆ ಬನ್ಗಯೆ, ಬಾಬಾ ಅವ್ರ ಮಕ್ಕಳಾದ್ರಲ್ಲ, ಬ್ರಾಹ್ಮಣ ಪರಿವಾರಕ್ಕೆ ಬನ್ಗಯೆ, ಬ್ರಾಹ್ಮಣ ಪರಿವಾರದವ್ರು ಅನ್ಸ್ಕೊಂಡ್ರು. ಊಂಚೇತೆ ಊಂಚ ಬ್ರಾಹ್ಮಣ ಆತ್ಮಯೇ, ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು ಬ್ರಹ್ಮ ಕುಮಾರ್ ಕುಮಾರಿ ಕೇಲಾತೆ ಹೇ, ಬ್ರಹ್ಮ ಕುಮಾರ್ ಕುಮಾರಿಯರು ಅಂತ ಹೇಳ್ಕೊಂತಾರೆ. ಇಸ್ಲಿಯೇ ದುನಿಯಾಕ್ಕೆ ಅಂತರ್ ಮೇ ವಹ ಬಿ ಶ್ರೇಷ್ಠ ಆತ್ಮ. ಆ ಲೆಕ್ಕದಿಂದ, ಪ್ರಪಂಚದ ಲೆಕ್ಕದಿಂದ ಅವರು ಕೂಡ ಶ್ರೇಷ್ಠರೇ. ಲೇಕಿನ್ ಸಂಪೂರ್ಣತಾಕೆ ಅಂತರ್ ಮೇ ತೀಸರಾ ನಂಬರ್, ಸಂಪೂರ್ಣತೆಯ ಅಂತರದಲ್ಲಿ 3ನೇ ನಂಬರ್ನವರು ಅಂತಾರೆ ಬಾಬಾ. ತೋ ಸ್ನೇಹಿ ಸವಿ ಹೇ ಲೇಕಿನ್ ನಂಬರ್ ವಾರ್ ಹೇ. ಸ್ನೇಹಿಗಳಂತೂ ಎಲ್ಲರೂ ಆಗಿದ್ದಾರೆ, ಆದರೆ ನಂಬರ್ ವಾರ್. ನಂಬರ್ 1 ಸದಾ ಸ್ನೇಹಿ ಆತ್ಮಯೇ ಸದಾ ಕಮಲ ಪುಷ್ಪ ಸಮಾನ್ ನ್ಯಾರಿ ಅವ್ರ ಬಾಬಾ ಕಾ ಅತಿ ಪ್ಯಾರಿ ಹೇ. ನಂಬರ್ 1 ಯಾರಿದ್ದಾರೆ, ಸದಾ ಸ್ನೇಹಿ ಆತ್ಮಗಳು, ಸದಾ ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಬಾಬಾರವ್ರಿಗೆ ಅತ್ಯಂತ ಪ್ರಿಯರು ಆಗಿರ್ತಾರೆ. ಸ್ನೇಹಿ ಆತ್ಮಯೇ ನ್ಯಾರಿ ಅವ್ರ ಪ್ಯಾರಿ ಬಿ ಹೇ. ಸ್ನೇಹಿ ಆತ್ಮಗಳು ನ್ಯಾರ ಪ್ಯಾರ ಇರ್ತಾರೆ, ಲೇಕಿನ್ ಬಾಬಾ ಸಮಾನ ಶಕ್ತಿಶಾಲಿ ವಿಜಯಿ ನಹಿ. ತಂದೆಯ ಸಮಾನ ಶಕ್ತಿಶಾಲಿ ವಿಜಯಿಗಳು ಇಲ್ಲ. ಲವ್ಲೀನ್ ನಹಿ, ಲವ್ಲೀನರಾಗಿಲ್ಲ, ಲೇಕಿನ್ ಸ್ನೇಹಿ, ಆದರೆ ಸ್ನೇಹಿಗಳು. ಉನೋಂಕ ವಿಶೇಷ ಯಹಿ ಸ್ಲೋಗನ್ ಹೇ ತುಮಾರೇ रहेंगे. ಅವ್ರದ್ದು ಇದೇ ವಿಶೇಷವಾದಂಥ ಸ್ಲೋಗನ್ ಆಗಿರುತ್ತೆ, ನಿಮ್ಮವರಾಗಿದ್ದೇವೆ, ನಿಮ್ಮವರಾಗೇ ಇರ್ತೇವೆ. ಸದಾ ಯಹಿ ಗೀತ್ ಗಾತೆ ರಹತೆ ಹೇ, ಯಾವಾಗಲೂ ಇದೇ ಹಾಡನ್ನು ಹಾಡ್ತಾ ಇರ್ತಾರೆ. ಫಿರ್ ಬಿ ಸ್ನೇಹ ಹೇ ಇಸ್ಲಿಯೇ 80% ಸೇಫ್ रहते. ಆದರೂ ಸ್ನೇಹಿಗಳಾಗಿರೋದ್ರಿಂದ 80% ಸೇಫ್ ಆಗಿರ್ತಾರೆ. ಲೇಕಿನ್ ಫಿರ್ ಬಿ ಕಭಿ ಕಭಿ ಶಬ್ದ ಆ ಜಾತ, ಆದರೂ ಕೂಡ ಕೆಲವೊಮ್ಮೆ ಅನ್ನೋ ಶಬ್ದ ಬಂದ್ಬಿಡುತ್ತೆ. ಸದಾ ಶಬ್ದ ನಹಿ ಆತಾ ಹೈ, ಸದಾ ಶಬ್ದ ಬರೋದಿಲ್ಲ. और तीसरा नंबर ಆತ್ಮಯೇ ಬಾರ್ ಬಾರ್ ಸ್ನೇಹ ಕೆ ಕಾರಣ ಪ್ರತಿಜ್ಞಾಯೇ ಬಿ ಸ್ನೇಹ ಸೆ ಕರ್ತೆ ರಹತೆ. 3ನೇ ನಂಬರ್ನವರು ಸ್ನೇಹಿ ಆತ್ಮಗಳು ಬಾರಿ ಬಾರಿ ಸ್ನೇಹದ ಕಾರಣ ಪ್ರತಿಜ್ಞೆ ಪ್ರಾಮಿಸ್ಸು ಮಾಡ್ತಾರೆ. ಸ್ನೇಹದ ಕಾರಣ ಬಸ್ ಅಭಿಸೆ ಐಸಾ ಬಂಧನ ಹೈ, ಈಗಿನಿಂದಲೇ ಈ ರೀತಿ ಆಗಬೇಕಾಗಿದೆ. ಅಭಿಸೆ ಯಹ ಕರೆಂಗೆ, ಈಗಿನಿಂದಲೇ ಈಗ ಮಾಡ್ತೀವಿ. ಕ್ಯೋಂಕಿ ಅಂತರ್ ತೋ ಜಾನ್ತೇನ, ಯಾಕೆಂದರೆ ಅಂತರವನ್ನು ಗೊತ್ತಿರ್ತಾರಲ್ವ, ತಿಳ್ಕೊಂಡಿರ್ತಾರಲ್ಲ. ಪ್ರತಿಜ್ಞಾ ಬಿ ಕರ್ತೆ, ಪ್ರಾಮಿಸ್ಸು ಮಾಡ್ತಾರೆ. ಪುರುಷಾರ್ಥ ಬಿ ಕರ್ತೆ, ಪುರುಷಾರ್ಥ ಮಾಡ್ತಾರೆ. ಲೇಕಿನ್ ಕೋಯಿ ನಾ ಕೋಯಿ ವಿಶೇಷ ಪುರಾಣ ಸಂಸ್ಕಾರ ಲಗನ್ ಮೇ ಮಗನ್ ಹೋನೆ ರಹನೆ ನಹಿ ದೇತಾ. ಯಾವುದೋ ಒಂದು ಹಳೆಯ ಸಂಸ್ಕಾರ ಅನ್ನೋದು ಬಾಬಾರವರ ಪ್ರೀತಿನಲ್ಲಿ ಮುಳುಗಿರೋದಕ್ಕೆ ಬಿಡೋದಿಲ್ಲ. ವಿಗನ್ ಮಗನ್ ಅವಸ್ಥಾಸೆ ನೀಚಲ್ಯ ಆತ, ಈ ವಿಘ್ನಗಳು ಮಗ್ಗನ ಅವಸ್ಥೆಯಿಂದ ಕೆಳಗಡೆ ತರ್ತವೆ. ಇಸ್ಲಿಯೇ ಸದಾ ಶಬ್ದ ನಹಿ ಆಸಕ್ತ,
ಅದರಿಂದ ಸದಾ ಶಬ್ದ ಅನ್ನೋದು ಬರಕ್ಕೆ ಸಾಧ್ಯ ಇಲ್ಲ. ಲೇಕಿನ್ ಕಭಿ ಕೇಸಾ ಹೋನೆ ಕೆ ಕಾರಣ ಕೊಯ್ ನಾ ಕೊಯ್ ವಿಶೇಷ ಕಮ್ಜೋರಿ ರಾಜಾತ. ಕೆಲವೊಮ್ಮೆ ಹಿಂಗೆ ಕೆಲವೊಮ್ಮೆ ಹಂಗೆ ಇರುವ ಕಾರಣ ಯಾವುದಾದ್ರೊಂದು ವಿಶೇಷ ದುರ್ಬಲತೆ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಐಸಿ ಆತ್ಮಾಯೇ ಬಾಪ್ ದಾದಾಕೆ ಹಾಗೆ ರೂಹಾನ್ ಬಿ ಬಹುತ್ ಮೀಟೆ ಕರ್ತೆ. ಇಂತಹ ಆತ್ಮಗಳು ಬಾಪ್ ದಾದಾರವರ ಎದುರುಗಡೆ ಆತ್ಮಿಕ ವಾರ್ತಾಲಾಪನು ತುಂಬ ಮಾಡ್ತಾ ಇರ್ತಾರೆ. ಹುಜ್ಜತ್ ಬಹುತ್ ದಿಖಾತೆ, ಶಾಸನ ತುಂಬ ತೋರಿಸ್ತಾರೆ. ಬಹುತ್ ಡೈರೆಕ್ಷನ್ ತೋ कहते डायरेक्शन तो आपके हैं लेकिन हमारी तरफ से करो भी आप और पावो भी हम. ಬಾಬಾ ಅವರು ಡೈರೆಕ್ಷನ್ನು ಕೂಡ ಇದೆ, ನಮ್ಮ ಒಂದು ಕಡೆಯಿಂದ ಮಾಡಿ ನೀವು ಪಡೀರಿ ತಾವು ಅಂತ ಹಿಂಗೆ ಉಜ್ಜತ್ ಸೆ ಸ್ನೇಹ ಸೆ कहते ಜಬ್ ಆಪ್ನೆ ಅಪ್ನಾ ಬನಾಯೆ ತೋ ಆಪ್ ಹಿ ಜಾನೋ. ಇಜ್ಜತ್ನಿಂದ ಹೇಳ್ತಾರಂತೆ, ಗೌರವದಿಂದ ಹೇಳ್ತಾರಂತೆ, ಬಾಬಾ ನೀವು ನಮ್ಮನ್ನು ತಮ್ಮವ್ರನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದೀರಿ, ನಿಮಗೆ ಗೊತ್ತು ನೀವೇನು ಮಾಡಬೇಕು ಅಂತ. ಬಾಬಾ ಕೇತೆ ಹೇ ಬಾಬಾ ತೋ ಜಾನೆ, ಬಾಬಾ ಅವ್ರಿಗಂತೂ ಗೊತ್ತು, ಲೇಕಿನ್ ಬಚ್ಚೆ ಮಾನೆ ತೋ ಸಹಿನಾ. ಆದರೆ ಮಕ್ಕಳು ಮಾನ್ಯತೆನೂ ಮಾಡಬೇಕಲ್ವಾ. ಲೇಕಿನ್ ಬಚ್ಚೆ ಉಜ್ಜತ್ ಸೆ ಯಹಿ ಕೇತೆ ಹೇ ಹಮ್ ಮಾನೆ ನಾ ಮಾನೆ ಆಪ್ಕಾ ಮಾನ್ನ ಹಿ ಪಡೇಗ. ನಾವು ಒಪ್ಪದಿರ ಇರಲಿ, ನೀವಂತೂ ನಮ್ಮನ್ನು ಒಪ್ಪಲೇಬೇಕು ಅಂತ ಹೇಳ್ತಾರಂತೆ. तो बाबा को फिर भी बच्चों पर रहम आता है. ಆದರೂ ಬಾಬಾ ಅವರಿಗೆ ಮಕ್ಕಳ ಮೇಲೆ ದಯೆ ಬರುತ್ತಂತೆ. कि तो ब्राह्मण बच्चे इसलिए स्वयं भी निमित्त बनी हुई आत्माओं द्वारा विशेष शक्ति देते हैं. ಆದ್ದರಿಂದ ಬಾಬಾರವರು ಕೂಡ ಸ್ವಯಂ ನಿಮಿತ್ತ ಆಗಿರುವಂಥ ಆತ್ಮಗಳ ಮುಖಾಂತರ ವಿಶೇಷವಾಗಿ ಶಕ್ತಿಗಳನ್ನು ಕೊಡ್ತಾರಂತೆ. ಲೇಕಿನ್ ಕೋಯಿ ಶಕ್ತಿ ಲೇಕರ್ ಬದಲ್ ಬಿ ಜಾತ. ನಿಮಿತ್ತ ಆತ್ಮಗಳಿಂದ ಶಕ್ತಿಯನ್ನು ತಗೊಂಡು ಕೆಲವರು ಚೇಂಜ್ ಆಗಿಬಿಡ್ತಾರಂತೆ. और कोई शक्ति मिलते भी अपने संस्कारों में मस्त होने के कारण शक्ति को धारण नहीं कर सकते हैं. ನೋಡಿ, ಕೆಲವರಿಗೆ ಬಾಬಾ ಶಕ್ತಿ ಕೊಟ್ಟರು ಕೂಡ, ಶಕ್ತಿ ತಗೊಂಡ್ರು ಕೂಡ ತಮ್ಮ ಸಂಸ್ಕಾರಗಳಲ್ಲೇ ಮುಳುಗಿರೋದ್ರಿಂದ ಶಕ್ತಿ ಬರ್ತಾ ಇದ್ರೂ ಧಾರಣೆ ಮಾಡೋಕ್ಕಾಗಲ್ಲ ಅಂತ. जैसे कोई ताकत का चीज खिलाओ वह खावे ही नहीं तो क्या करेंगे. ಈಗ ಯಾರಿಗಾದ್ರೂ ಶಕ್ತಿಶಾಲಿ ಊಟ ಕೊಟ್ಟರು ಅವ್ರು ತೊಗೊಂಡೇ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗುತ್ತೆ. ಅದಕ್ಕೆ ಬಾಬಾ ಅವ್ರು ಶಕ್ತಿ ಕೊಡೋದಕ್ಕಂತೂ ರೆಡಿ ಇದ್ದಾರೆ, ತಗೊಳ್ಳೋರು ರೆಡಿ ಇರಬೇಕಲ್ವಾ. आप विशेष शक्ति देते भी है और कोई धीरे धीरे शक्तिशाली बनते तीसरा नंबर से दूसरे नंबर में भी आ जाते. ಬಾಬಾ ಅವರು ವಿಶೇಷವಾಗಿ ಶಕ್ತಿಗಳನ್ನು ಕೊಡ್ತಾ ಇರ್ತಾರೆ. ಕೆಲವರು ನಿಧಾನಕ್ಕೆ ಶಕ್ತಿಶಾಲಿ ಆಗ್ತಾ ಮೂರನೇ ನಂಬರ್ನಿಂದ 2ನೇ ನಂಬರ್ಗೂ ಬಂದ್ಬಿಡ್ತಾರಂತೆ. लेकिन कोई बहुत अलबेला होने के कारण जितना लेना चाहिए उतना नहीं ले सकते. ಕೆಲವರು ಹುಡುಗಾಟಿಕೆಯಲ್ಲಿ ಕಾಲ ಕಳೀತಾ ಇರೋ ಕಾರಣದಿಂದ ಎಷ್ಟು ಬಾಬಾ ಅವರಿಂದ ತಗೋಬೇಕೋ ಅಷ್ಟು ತಗೊಳಕ್ಕಾಗಲ್ಲ. ತೀನೋ ಪ್ರಕಾರಕ್ಕೆ ಸ್ನೇಹಿ ಬಚ್ಚೆ, 3 ಪ್ರಕಾರದ ಸ್ನೇಹಿ ಮಕ್ಕಳನ್ನು ಬಾಬಾ ಅವರು ನೋಡಿದ್ರು. ಟೈಟಲ್ ಸಭಿ ಕಾ ಸ್ನೇಹಿ ಬಚ್ಚೆ, ಲೇಕಿನ್ ನಂಬರ್ ಎಲ್ರಿಗೂ ಟೈಟಲ್ ಸಿಕ್ಬಿಟ್ಟಿದೆ ಸ್ನೇಹಿ ಮಕ್ಕಳು ಅಂತ. ಆದರೆ ನಂಬರ್ ಬಾರ್. आज जर्मनी वालों का टर्न है. ಇವತ್ತು ಜರ್ಮನಿನವರು ಬಂದಿದ್ದಾರೆ ಬಾಬಾ ಅವ್ರನ್ನ ಭೇಟಿ ಮಾಡೋಕ್ಕೆ. ಸಾರಾ ಈ ಗ್ರೂಪ್ ಬಾಪ್ ದಾದಾ ಗ್ರೂಪ್ ನಂಬರ್ 1 ಏನಾ. ಎಲ್ಲ ಗ್ರೂಪ್ಸ್ ಏನಿದೆ ನಂಬರ್ 1 ಇದ್ದಾರೆ. ನಂಬರ್ 1 ಸಮೀಪ ರತನ್ ಹೇ. ನಂಬರ್ 1 ಸಮೀಪ ರತ್ನಗಳಿದ್ದಾರೆ. ಕ್ಯೂಂಕಿ ಜೋ ಸಮಾನ್ ಹೋತೆ ಹೇ ಏ ಸಮೀಪ ರತೆ. ಯಾರು ಸಮಾನರಿರ್ತಾರೆ ಅವ್ರು ಹತ್ತಿರ ಇರ್ತಾರೆ. ಶರೀರ ಸೆ ಬನೆ ಕಿतना भी दूर हो लेकिन दिल से इतना नज़दीक हो जो रहते ही दिल में है. ಶರೀರದಿಂದ ನೀವೆಲ್ಲಾದರೂ ಇರಿ, ಆದರೆ ಬಾಬಾ ಅವ್ರ ಹೃದಯದಲ್ಲಿ ಇರಬೇಕು. ಸ್ವಯಂ ಬಾಬಾಕ್ಕೆ ದಿಲ್ ತಖ್ತ್ ಪರ್ ರಹತೆ ಹೇ. ಸ್ವಯಂ ಬಾಬಾರವರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನವಾಗಿರ್ತಾರೆ. ಉನೋಂಕ ದಿಲ್ ಮೇ ಸ್ವಯಂ ಹಿ ಬಾಬಾ ಕೆ ಸಿವ ಅವ್ರ ಕೋಯಿ ನಹಿ ಹೇ. ಅವರ ಹೃದಯದಲ್ಲಿ ಬಾಬಾ ಬಿಟ್ಟು ಬೇರೆ ಇನ್ಯಾರೂ ಇಲ್ಲ ಅಂತಿದ್ದಾರೆ. तो क्योंकि ब्राह्मण जीवन में बाबा ने दिल का सौदा दिया है. ಯಾಕೆಂದರೆ ಈ BK ಲೈಫ್ನಲ್ಲಿ ಬಾಬಾರವರು ಏನು ಕೊಟ್ಟಿದ್ದಾರೆ, ಬ್ರಾಹ್ಮಣ ಜೀವನದಲ್ಲಿ ಹೃದಯದ ವ್ಯಾಪಾರ ಮಾಡೋದು ಕಲಿಸಿದ್ದಾರೆ. ದಿಲ್ ಲಿ ಅವ್ರ ದಿಲ್ ದಿ. ಹೃದಯ ಕಳಿಸಿದ್ರಿ, ಹೃದಯ ಕೊಟ್ರಿ ಬಾಬಾ ಅವ್ರಿಗೆ. ದಿಲ್ ಕಾ ಸೌದಾ ಕಿಯಾ ಹೈ. ಹೃದಯದ ವ್ಯಾಪಾರನ ಮಾಡಿದ್ದೀರಲ್ವ. ದಿಲ್ ಸೆ ಬಾಬಾಕ್ಕೆ ಸಾಥಿ ರಹತೆ ಹೋ. ಹೃದಯಪೂರ್ವಕವಾಗಿ ಬಾಬಾ ಅವ್ರ ಜೊತೆಯಲ್ಲಿ ಇರ್ತೀರ. ಶರೀರ ಸೆ ಕಭಿ ಕಹಾ ರಹತೆ ಹೇ. ಶರೀರದಿಂದ ಕೆಲವರು ಇನ್ನೆಲ್ಲೋ ಇರ್ತೀರಿ. ಸಭಿಕೆ ಯಹಾ ರಕ್ಕೆ ತೋ ಕ್ಯಾ ಬೈಟ್ ಕರೆಂಗೆ. ಎಲ್ಲರನ್ನೂ ಮಧುಬಂದಲ್ಲಿ ಇಟ್ಕೊಂಡ್ಬಿಟ್ರೆ ಹೆಂಗೆ ಸಂಪಾಲನೆ ಮಾಡೋದು. तो सेवा के लिए तो मधुबन में साथ रहने वालों को भी बाहर भेजना पड़ता.
ಸೇವೆಗೋಸ್ಕರ ಮಧುಬನದಲ್ಲಿರೋರ್ನು ಹೊರಗಡೆ ಕಳಿಸ್ತಾ ಇರ್ತಾರೆ ಪಾಪ ಅವರು. ನಹಿ ತೋ ವಿಶ್ವ ಕಿ ಸೇವಾ ಕೇಸೆ ಹೋಂಗಿ, ಇಲ್ಲಾಂದರೆ ವರ್ಲ್ಡ್ ಸೇವೆ ಹೆಂಗಾಗತ್ತೆ? बाबा से भी प्यार है तो सेवा से भी प्यार है, इसलिए ड्रामा अनुसार भिन्न भिन्न स्थानों पर पहुंच गए हो. ಬಾಬಾ ಅವ್ರ ಮೇಲೂ ಸ್ನೇಹ ಇದೆ, ಆಮೇಲೆ ಸೇವೆ ಮೇಲೂ ಪ್ರೀತಿ ಇದೆ. ಆದ್ದರಿಂದ ಡ್ರಾಮಾನುಸಾರವಾಗಿ ಎಲ್ಲೆಲ್ಲೋ ಸ್ಥಳಗಳಲ್ಲಿ ಹೋಗಿ ನೀವು ಸೇರ್ಕೊಂಡು ಬಿಟ್ಟಿದ್ದೀರಿ. ಅವರು ವಹಾಕಿ ಸೇವಾಕ್ಕೆ ನಿಮಿತ್ತ ಬಂದೇ ಹೋ. ಈ ಕಾರಣದಿಂದ ದೇಶ ವಿದೇಶಗಳಲ್ಲಿ ಹೋಗ್ಬಿಟ್ಟು ನೀವು ಸೇವೆಗೆ ನಿಮಿತ್ತ ಆಗ್ಬಿಟ್ಟಿದ್ದೀರಿ ಅಂತ ಫಾರಿನರ್ಸ್ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲಿ ಯಾರು ಹುಟ್ಟಿದ್ದೀರೋ ಅಲ್ಲೇ ಸೇವೆ ಮಾಡಿ ಅಲ್ಲೇನೆ ಕಲ್ಯಾಣ ಮಾಡಿ ಲೋಕ ಕಲ್ಯಾಣ ಅಂತ ಬಾಬಾ ಹೇಳ್ತಾರೆ. ಈ ಡ್ರಾಮಾ ಮೇ ಪಾರ್ಟ್ ನೂಂದ ಇದೆಲ್ಲ ಸೇವೆಗೋಸ್ಕರ ಡ್ರಾಮಾದಲ್ಲಿ ಪಾರ್ಟ್ ಫಿಕ್ಸ್ ಆಗಿದೆ. ಅಪ್ನೆ ಹಮ್ ಜಿನ್ಸ್ ಕಿ ಸೇವಾಕ್ಕೆ ನಿಮಿತ್ತ ಬಂಗಯೇ, ನಿಮ್ಮ ಒಂದು ಸಮಾನ ಸಾಥಿಗಳಿಗೆ ಸೇವೆ ಮಾಡಲಿಕ್ಕೆ ನಿಮಿತ್ತರಾಗಿದ್ದೀರಿ. ಜರ್ಮನಿ ವಾಲೆ ಸದಾ ಖುಷ್ ರಹನೆ ವಾಲೆ ಹೋನಾ. ನೋಡಿ ಬಾಬಾ ಇಂಟರ್ನ್ಯಾಷನಲ್ಲು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಜರ್ಮನಿನವರು ಸದಾ ಖುಷಿಯಾಗಿರೋರು. जब बाबा से सदा का वर्षा इतना सहज मिल रहा है तो सदा को छोड़ थोड़ा सा और कभी कभी क्यों लेवे. ಇಷ್ಟೊಂದು ಬಾಬಾ ಅವರಿಂದ ಸಹಜವಾಗಿ ಆಸ್ತಿ ಸಿಗ್ತಾ ಇದೆ ಅಂದರೆ ಕೆಲವೊಮ್ಮೆ ಇದನ್ನು ಬಿಟ್ಬಿಟ್ಟು ಸ್ವಲ್ಪ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ, ಅದು ಇದನ್ನು ಯಾಕೆ ತೊಗೊಳಕ್ಕೆ ಹೋಗ್ತೀರಾ? ದಾತ ದೇ ರಹಾ ಹೈ ಲೇನೆ ವಾಲಾ ಕಮ್ ಕ್ಯೂ. ದಾತ ಅಂತೂ ಕೊಡ್ತಾ ಇದ್ದಾರೆ, ತಗೊಳ್ಳೋರು ಕಡಿಮೆ ಯಾಕೆ? इसलिए सदा खुशी के झूले में झूलते रहो. ಯಾವಾಗಲೂ ಖುಷಿಯ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡ್ತಾ ಇರಿ. सदा मायाजीत प्रकृति जीत विजयी बन विजय का नगारा विश्व के आगे जोर जोर से बजाओ. ಸದಾ ಮಾಯಾಜೀತರಾಗಿ ಪ್ರಕೃತಿ ಜೀತರಾಗಿ ವಿಜಯದ ಬಾವುಟವನ್ನು ಡಂಗೂರವನ್ನು ಸಾರಿ ಅಂತಾರೆ. ಮುಂದೆ ಹೋಗ್ತಾ ಇರಿ, ಮುಂದೆ ಮುಂದೆ ಹೋಗ್ತಾ ಇರಿ. आजकल की आत्माएं विनाशी साधनों में या बहुत मस्त नशे में चूर है. ಇವತ್ತಿನ ಪ್ರಪಂಚದಲ್ಲಿ ಜನರು ವಿನಾಶಿ ಸಾಧನೆಗಳಲ್ಲಿ ತುಂಬ ಏನಾಗೋಗ್ಬಿಟ್ಟಿದ್ದಾರೆ, ಮನಸ್ಸೆಲ್ಲ ಅದನ್ನ ಕಡೆ ಕೊಟ್ಬಿಟ್ಟಿದ್ದಾರೆ. ದುಃಖ ಶಾಂತಿ ಮೇ ತಕೆ ಹುಯೆ ಐಸೆ ಗಹರಿ ನೀಂದ್ ಮೇ ಸೋಯೆ ಹುಯಿ. ದುಃಖ ಅಶಾಂತಿನಲ್ಲಿ ಸುಸ್ತಾಗೋಗ್ಬಿಟ್ಟು ಆಳವಾದ ನಿದ್ರೆನಲ್ಲಿ ಮುಳುಗಿದ್ದಾರೆ. ಛೋಟಾ ಆವಾಜ್ ಸುನ್ನೆ ವಾಲ ನಹಿ. ಚಿಕ್ಕವ್ರು ಹೇಳಿದ್ರೆ ಕೇಳೋರಿಲ್ಲ, ದೊಡ್ಡವ್ರು ಹೇಳಬೇಕು. ನಶೆ ಮೇ ಚೂರು ಹೋತೆ ಹೇ ಉನ್ಕೋ ಹಿಲಾನಾ ಪಡ್ತಾರೆ. ನಶೆಗಳಲ್ಲಿ ಮುಳುಗೋಗಿರೋರನ್ನ ಅಲ್ಲಾಡಿಸ್ಬೇಕಾಗತ್ತೆ. ಗಹರಿ ನೀಂದ್ ವಾಲಂಕೋ ಇಲಾಕರ್ ಊಟಾನ ಪಡ್ತಾರೆ. ಆಳವಾದ ಗಾಢ ನಿದ್ರೆಯಲ್ಲಿರೋರನ್ನ ಅಲ್ಲಾಡಿಸಿ ಎಬ್ಬರಿಸ್ಬೇಕಾಗತ್ತೆ. ತೋ ಹೋಮ್ಬರ್ಗ್ ವಾಲೆ ಕ್ಯಾ ಕರ್ ರಹೇ ಹೇ. ಹೋಮ್ಬರ್ಗ್ ಅಂತ ಒಂದು ದೇಶ ಇದೆ, ಅಲ್ಲಿನವ್ರು ಏನು ಮಾಡ್ತಾ ಇದ್ದೀರಿ? ಅಚ್ಚಾ ಹಿ ಶಕ್ತಿಶಾಲಿ ಗ್ರೂಪ್ ಹೇ, ಒಳ್ಳೆ ಪವರ್ಫುಲ್ ಗ್ರೂಪ್ ಇದೆ. ಸಭಿ ಕಿ ಬಾಬಾ ಅವ್ರ ಪಢಾಯಿ ಸೆ ಪ್ರೀತಿ ಅಚ್ಚಿ ಹೇ. ಎಲ್ಲರಿಗೂ ಬಾಬಾನ ಮೇಲೆ ಪ್ರೀತಿ ಇದೆ, ಓದೋದ್ರ ಮೇಲೆ ಪ್ರೀತಿ ಇದೆ. ಜಿನೋಂಕಿ ಪಢಾಯಿ ಸೆ ಪ್ರೀತಿ ಹೇ ವ ಶಕ್ತಿಶಾಲಿ ರಹತೆ ಸದಾ. ಯಾರಿಗೆ ಬಾಬಾ ಅವ್ರ ಮೇಲೆ ಪ್ರೀತಿ ಇದೆ ಅವರು ಶಕ್ತಿಶಾಲಿಯಾಗಿ ಸದಾ ಇರ್ತಾರೆ. ಬಾಬಾ ಅರ್ಥಾತ್ ಮುರಳೀಧರ್ ಸೆ ಪ್ರೀತ್ ಮಾನ ಮುರಳಿ ಸೆ ಪ್ರೀತಿ. ಬಾಬಾ ಅಂದರೆ ಮುರಳೀಧರನ ಜೊತೆಯಲ್ಲಿ ಪ್ರೀತಿ, ಮುರಳಿ ಜೊತೆಯಲ್ಲೂ ಪ್ರೀತಿ. ಮುರಳಿ ಸೆ ಪ್ರೀತ್ ನಹಿ ತೋ ಮುರಳೀಧರ್ ಸೆ ಭಿ ಪ್ರೀತ್ ನಹಿ. ಮುರಳಿ ಜೊತೆಯಲ್ಲಿ ಪ್ರೀತಿ ಇಲ್ಲ ಅಂದರೆ ಮುರಳೀಧರನ ಜೊತೆಯಲ್ಲಿ ಪ್ರೀತಿ ಇಲ್ಲ. ಕಿतना भी कोई कहे कि मुझे बाबा से प्यार है लेकिन पढ़ाई के लिए टाइम नहीं, ಬಾಬಾ नहीं मानते. ಯಾರೆಷ್ಟೇ ಹೇಳ್ಬೋದು ನಮಗೆ ಬಾಬಾ ಅವ್ರ ಮೇಲೆ ತುಂಬ ಪ್ರೀತಿ ಇದೆ, ಓದೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದರೆ ಅದನ್ನು ಬಾಬಾ ಒಪ್ಪಲ್ವಂತೆ. ಮುರಳಿ ಮೇಲೆ ಪ್ರೀತಿ ಇದೆ, ಮುರಳೀಧರನ ಮೇಲೆ ಪ್ರೀತಿ ಇದೆ ಅಂದರೆ ಅವ್ರು ಮುರಳಿ ಮಿಸ್ ಮಾಡ್ಕೊಡಲ್ಲ. ಹೆಂಗಾದ್ರೂ ಅವ್ರಿಗೆ ಕೇಳ್ತಾ ಇರ್ತಾರೆ. ಜಹ ಲಗನ್ ಹೋತೆ ಹೇ ವಹ ಕೊಯ್ ವಿಘನ್ ಟಹರ್ ನಹಿ. ಎಲ್ಲಿ ಬಾಬಾ ಅವ್ರ ಮೇಲೆ ಸೆಳ್ತಾ ಇರುತ್ತೆ ಅಲ್ಲಿ ಯಾವ ವಿಘ್ನಗಳು ಬಂದರೂ ನಿಲ್ಲೋದಿಲ್ಲ, ಸ್ವತಃ ಹಿ ಸಮಾಪ್ತ ಹೋ ಜಾಯೆಂಗೆ. ಆಟೋಮೆಟಿಕ್ ಆಗಿ ಇವೆಲ್ಲ ಸಮಾಪ್ತಿ ಆಗುತ್ತೆ. ಪಢಾಯಿ ಸೆ ಪ್ರೀತ್ ಮುರಳಿ ಸೆ ಪ್ರೀತ್ ವಾಲೋ ವಿಘನ್ ಸೆ ಸಹಜ್ ಪಾರ್ ಕರ್ ಲೇತೆ. ಬಾಬಾ ಅವ್ರ ಮೇಲೆ ಪ್ರೀತಿ, ಮುರಳಿ ಮೇಲೆ ಪ್ರೀತಿ ಅಂತ ಇದ್ದಂಥವರು ವಿಘ್ನಗಳನ್ನು ಸಹಜವಾಗಿ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಉಡ್ತಿ ಕಲಾದ್ವಾರ ಸ್ವಯಂ ಹಿ ಉಂಚೆ ಹೋ ಜಾತೆ. ಆರವ ಕಲೆಯಿಂದ ಸ್ವಯಂ ಮುಂದೆ ಹಾರ್ತಾ ಇರ್ತಾರೆ ಅಂತಾರೆ. ವಿಘನ್ ನೀಚೆ ರಾಜಾತ ಅಂಥವ್ರ ಹತ್ರ ವಿಘ್ನಗಳು ಆಟೋಮೆಟಿಕ್ ಆಗಿ ಕೆಳಗಡೆ ಉಳ್ಕೊಂಡ್ಬಿಡುತ್ತೆ. ಉಡ್ತಿ ಕಲಾ ವಾಲೋನ್ ಕೆ ಲಿಯೆ ಪಹಾಡ್ ವಿ ಏಕ್ ಪತ್ತರ್ ಸಮಾನ ಹೈ. ಆರುವ ಕಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಬೆಟ್ಟನೂ ಒಂದು ಕಲ್ ಥರ ಅನ್ಸುತ್ತೆ. ಪಢಾಯಿ ಸೆ ಪ್ರೀತ್ ರಖನೆ ವಾಲೋನ್ ಕೆ ಲಿಯೆ ಬಹಾನ ಕೊಯ್ ನಹಿ ಹೋತಾ ಹೈ. ಓದೋದ್ರ ಮೇಲೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಾವುದೇ ಒಂದು ನೆಪಗಳು ಒಡ್ಡೋದಿಲ್ಲ ಅವರು ಅಂತಾರೆ. ಪ್ರೀತ್ ಮುಷ್ಕಿಲ್ ಕೋ ಸಹಜ ಕರ್ ದೇತಾ ಹೈ. ಪ್ರೀತಿ ಅನ್ನೋದು ಕಷ್ಟವನ್ನು ಈಸಿ ಮಾಡಿಬಿಡುತ್ತೆ. ಏಕ್ ಮುರಳಿ ಸೆ ಪ್ಯಾರ್, ಪಢಾಯಿ ಸೆ ಪ್ಯಾರ್, ಪರಿವಾರ ಕಾ ಪ್ಯಾರ್
ಮಿಲಾ ಕಿಲಾ ಬನ್ ಜಾತಾ ಹೈ. ಒಂದು ಮುರಳಿ ಜೊತೆಯಲ್ಲಿ ಪ್ರೀತಿ, ವಿದ್ಯೆ ಜೊತೆಯಲ್ಲಿ ಪ್ರೀತಿ, ಪರಿವಾರದ ಜೊತೆಯಲ್ಲಿ ಪ್ರೀತಿ, ಇದೊಂದು ಕೋಟೆ ಥರ ರಕ್ಷಣೆ ಮಾಡ್ತಾ ಇರುತ್ತೆ ಅಂತಾರೆ ಬಾಬಾ. ಕಿಲೆ ಮೇ ರಹನೆ ವಾಲೆ ಸೇಫ್ ಹೋ ಜಾತೆ ಹೈ ನಾ. ಕೋಟೆ ಒಳಗಡೆ ಇರುವಂಥವ್ರು ಸುರಕ್ಷಿತವಾಗಿರ್ತಾರಲ್ಲ. ಇಸ್ ಗ್ರೂಪ್ ಕೋ ಯಹ ದೋನೋ ವಿಶೇಷತೆ ಆಗಿ ಬಡಾ ರಹಿ. ಈ ಒಂದು ಗ್ರೂಪ್ನವ್ರಿಗೆ ಈ ಎರಡು ವಿಶೇಷತೆಗಳು ಮುಂದುವರಿಸ್ತಾ ಇದೆ. ಪಢಾಯಿ ಅವ್ರ ಪರಿವಾರ ಸೆ ಪ್ಯಾರ್ ಹೋನೆ ಕೆ ಕಾರಣ ದೋ ಕಾ ಪ್ಯಾರ್ ಕಾ ಪ್ರಭಾವ ಸೆ ಸಮೀಪ ಬನಾ ದೇತಾ ಹೈ. ವಿದ್ಯೆ ಜೊತೆಯಲ್ಲಿ ಪ್ರೀತಿ, ಪರಿವಾರದ ಜೊತೆಯಲ್ಲಿ ಪ್ರೀತಿ, ಎರಡೂ ಪ್ರೀತಿ ಇರೋದ್ರಿಂದ ಅವರು ಬೇರೆ ಪ್ರಭಾವದಿಂದ ಸೇಫ್ ಆಗ್ತಾರೆ ಮತ್ತು ಬಾಬಾ ಅವ್ರಿಗೆ ಸಮೀಪವಾಗಿರ್ತಾರೆ. ಅವರ ನಿಮಿತ್ತ ಆತ್ಮ ಬಿ ಪ್ಯಾರ್ ವಾಲಿ ಮಿಲಿ. ಅಲ್ಲಿ ನಿಮಿತ್ತ ಇರೋವಂಥ ಟೀಚರು ತುಂಬ ಒಳ್ಳೆಯವರು ಸಿಕ್ಕಿದ್ದಾರೆ ನಿಮಗೆ ಅಂತ ಹೇಳ್ತಿದ್ದಾರೆ. ಸ್ನೇಹಕ್ಕೆ ಭಾಷಾ ಕೋಬಿ ನಹಿ ದೇಖ್ನ. ಸ್ನೇಹ ಇರೋ ಕಾರಣ ಭಾಷೆನೂ ನೋಡೋದಿಲ್ಲ. ಸ್ನೇಹಕ್ಕೆ ಭಾಷಾ ಸಭಿ ಭಾಷಾ ಉನ್ಸೆ ಶ್ರೇಷ್ಠ. ಯಾಕೆಂದರೆ ಅಲ್ಲಿ ಬೇರೆ ಭಾಷೆ ಇರುತ್ತಲ್ಲ, ಹೋಗಿರೋ ಟೀಚರ್ ಬೇರೆ ಭಾಷೆ ಇರುತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಸ್ನೇಹದಲ್ಲಿ ಭಾಷೆ ಡಿಫ್ರೆನ್ಸ್ ಬರೋದಿಲ್ಲ. ಸ್ನೇಹದ ಭಾಷೆನೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಭಾಷೆ. ಸಭಿ ಉನ್ಕೋ ಯಾದ್ ಕರ್ರೆ. ಎಲ್ಲರೂ ಅವ್ರನ್ನ ನೆನಪು ಮಾಡ್ತಾರೆ. ಬಾಪ್ ದಾದಾ ಕೋ ಭಿ ಯಾದ್ ಹೈ. ಬಾಪ್ ದಾದಾರವ್ರಿಗೂ ನೆನಪಿದೆ. ಅಚ್ಚಾ ಹಿ ಪ್ರತ್ಯಕ್ಷ ಪ್ರಮಾಣ ದೇಖ್ರೆ. ಒಳ್ಳೆ ಪ್ರತ್ಯಕ್ಷ ಪ್ರಮಾಣನೂ ನೋಡ್ತಾರೆ. ಸೇವಾಕಿ ವೃದ್ಧಿ ಹೋರೆ. ಸೇವೆನಲ್ಲಿ ಕೂಡ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. जितना वृद्धि करते रहेंगे उतना महान पुण्यात्मा बनने का फल स्वरूप की आशीर्वाद प्राप्त होती रहेंगे. ಎಷ್ಟೆಷ್ಟು ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಿರೋ ಅಷ್ಟು ಮಹಾನ್ ಪುಣ್ಯಾತ್ಮ ಆಗೋದಕ್ಕೆ ಫಲನೂ ಕೂಡ ಸರ್ವರ ಆಶೀರ್ವಾದ ಕೂಡ ಪ್ರಾಪ್ತಿ ಆಗ್ತಾ ಇರುತ್ತೆ. ಪುಣ್ಯಾತ್ಮ ಹಿ ಪೂಜ್ಯ ಆತ್ಮವಂತಿ. ಪುಣ್ಯಾತ್ಮರೇ ಪೂಜ್ಯ ಆತ್ಮಗಳು ಆಗ್ತಾರೆ. ಅಭಿ ಪುಣ್ಯಾತ್ಮ ನಹಿ ತೋ ಭವಿಷ್ಯ ಮೇ ಪೂಜ್ಯ ಆತ್ಮ ಬನ್ ನಹಿ ಸಕ್ತೆ ಹೈ. ಈಗ ಪುಣ್ಯಾತ್ಮರಾಗಲಿಲ್ಲ ಅಂದರೆ ಭವಿಷ್ಯದಲ್ಲಿ ಪೂಜ್ಯಾತ್ಮರಾಗಲಿಕ್ಕಾಗಲ್ಲ. ಪುಣ್ಯಾತ್ಮ ಬನ್ನಾ ಹಿ ಬಿ ಜರೂರಿ ಹೈ. ಪುಣ್ಯಾತ್ಮರಾಗಬೇಕಾಗಿರೋದು ಕೂಡ ಅತಿ ಅವಶ್ಯಕತೆ ಇದೆ. ಇವತ್ತಿನ ಒಂದು ವರದಾನ ಇದೆ. ಮಾಯಾಜೀತ್ ಬನ್ನೆ ಕಾ ಸಹಜ ಸಾಧನ ಕೌನ್ ಸಾ ಹೈ. ಮಾಯಾಜೀತರಾಗಲಿಕ್ಕೋಸ್ಕರ ಈಜಿ ಸಾಧನ ಯಾವುದಾಗಿದೆ? ಸದಾ ಬಾಬಾ ಕೆ ಸ್ನೇಹಿ ರಹೋ, ಸಾಥ್ रहना है, स्वयं मर्यादाओं की लकीर के अंदर रहना है, फिर भी एक एक विकार के पीछे विजयी बनने की मेहनत करने से छूट जाएंगे. ಸದಾ ಬಾಬಾ ಅವ್ರ ಜೊತೆಯಲ್ಲಿದ್ದಾಗ ಸ್ವತಃವಾಗಿ ಮರ್ಯಾದೆಗಳ ಗೆರೆ ಒಳಗಡೆ ಇರ್ತೀರಾ. ಒಂದೊಂದು ವಿಕಾರದಿಂದ ವಿಜಯ ಪಡೆಯುವಂಥ ಕಷ್ಟದಿಂದ ನೀವು ಬಿಡುಗಡೆ ಆಗಿಬಿಡ್ತೀರಾ. ಸಾಥ್ ರಹೋ ಜೈಸೆ ಬಾಬಾ ವೈಸೆ ಆಪ್. ಜೊತೆಯಲ್ಲಿದ್ದಾಗ ಹೇಗೆ ಬಾಬಾನು ಹಾಗೆ ತಾವು. ಸಂಘ ಕಾ ರಂಗ್ ಸ್ವತಃ ಹಿ ಲಗ್ ಜಾತಾ ಹೈ. ಬಾಬಾ ಅವ್ರ ಜೊತೆಯಲ್ಲಿದ್ದಾಗ ಸಂಘದ ರಂಗು ಆಟೋಮೆಟಿಕ್ ಆಗಿ ಬೀಳ್ತಾ ಇರುತ್ತೆ. इसलिए बीज को छोड़ सिर्फ शाखाओं में काटने का मेहनत नहीं करो. ಬೀಜನ್ನು ಬಿಟ್ಬಿಟ್ಟು ಕೊಂಬೆ ರೆಂಬೆಗಳನ್ನು ಕಟ್ ಮಾಡ್ಕೊಂಡಿರೋ ಕಷ್ಟದಲ್ಲಿ ಹೋಗಬೇಡಿ. ಆಜ್ ಕಾಮ್ಜಿತ್ ಬನ್ ಗಯೇ ಕಲ್ ಕ್ರೋಧಜಿತ್ ಬನ್ ಗಯೇ ನಹಿ. ಇವತ್ತು ಕಾಮನ್ ಗೆದ್ದೆ, ನಾಳೆ ಕ್ರೋಧನ್ ಗೆದ್ದೆ ಇಲ್ಲ. ಸದಾ ವಿಜಯಿ, ಯಾವಾಗಲೂ ವಿಜಯಿಗಳಾಗಿರಿ. सिर्फ बीज रूप बाबा के साथ रखो. माया का बीज ऐसा भस्म हो जाएगा जो फिर कभी उस बीज के अंश भी नहीं निकल सकते. ಯಾವಾಗಲೂ ಬೀಜ ರೂಪ ತಂದೆ ಜೊತೆಯಲ್ಲಿ ಕನೆಕ್ಷನ್ ಇಟ್ಕೊಂಡಿದ್ದಾಗ ಮಾಯೆಯ ಬೀಜಗಳು ಈ ಥರ ಸುಟ್ಟೋಗ್ಬಿಡುತ್ತೆ. ಅವೆಂದೂ ಕೂಡ ಮತ್ತೆ ಮೊಳಕೆ ಹೊಡೆಯೋಕ್ಕೆ ಸಾಧ್ಯ ಇಲ್ಲ, ಅಂಶನೂ ಕೂಡ ಇರೋದಿಲ್ಲ. ಇವತ್ತಿನ ವರದಾನ ಇದೆ. ಹರ್ ಆತ್ಮಕೋ ಹಿಮ್ಮತ್ ಉಲ್ಲಾಸ್ ದಿಲಾನೆ ವಾಲೆ ಶಕ್ತಿ ರಹಮ್ ದಿಲ್ ವಿಶ್ವ ಕಲ್ಯಾಣಕಾರಿ ಭವ. ಪ್ರತಿಯೊಂದು ಆತ್ಮಕ್ಕೂ ಸಾಹಸ ಆಮೇಲೆ ಉಲ್ಲಾಸ ತರಿಸ್ತಕ್ಕಂಥವ್ರು ದಯಾ ಹೃದಯಗಳು, ವಿಶ್ವ ಕಲ್ಯಾಣಕಾರಿಗಳು ಆಗಿರಿ. ಕभी भी ब्राह्मण परिवार में किसी कमजोर आत्मा को तुम कमजोर हो ऐसा नहीं कहना. ಬ್ರಾಹ್ಮಣ ಪರಿವಾರದಲ್ಲಿ ವೆರೈಟಿ ಇರ್ತಾರೆ. ಯಾರಿಗೂ ಕೂಡ ವೀಕ್ ಇರೋರಿಗೆ ನೀವು ವೀಕ್ ಅಂತ ಎಂದು ಹೇಳಬೇಡಿ. आप रहम दिल विश्व कल्याणकारी बच्चे के मुख से सदैव हर आत्मा के प्रति शुभ बोल निकलना चाहिए. ನೀವು ವಿಶ್ವ ಕಲ್ಯಾಣಕಾರಿ ಆತ್ಮಗಳಿಂದ ನಿಮ್ಮ ಬಾಯಿಂದ ಯಾವಾಗಲೂ ಕೂಡ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಮಾತೇ ಬರಬೇಕು. ದಿಲ್ ಶಿಕಸ್ತ್ ಬನಾನೆ ವಾಲ ಬಾತ್ ನಹಿ. ಮನಸ್ಸಿನ ಖಿನ್ನ ಮಾಡಿಸ್ತಕ್ಕಂಥ ಮಾತುಗಳು ಬರಕೂಡ್ದು. ಚಾಹೆ ಕೋಯಿ ಕಿತ್ನಾ ಭಿ ಕಮ್ಜೋರ್ ಹೋ ಉಸೆ ಇಶಾರಾ ಯಾ ಶಿಕ್ಷಾ ಭಿ ದೇನಿ ಹೇ. ಯಾರೆಂಥ ದುರ್ಬಲರಿರ್ಬೋದು ಅಂಥವ್ರಿಗೆ ಸೂಚನೆ ಅಥವಾ ಶಿಕ್ಷಣ ಕೊಡಲೇಬೇಕು. ಪಹಲೆ ಸಮರ್ಥ ಬನಾಕರ್ ಫಿರ್ ಶಿಕ್ಷಾ ದೋ. ಮೊದಲು ಸಮರ್ಥರನ್ನಾಗಿ ಮಾಡಿ ಆಮೇಲೆ ಶಿಕ್ಷಣ ಕೊಡಿ. ಪಹಲೆ ಧರಣಿ ಪರ್ ಹಿಮ್ಮತ್ ಅವ್ರ ಉತ್ಸಾಹ ಹಲ್ ಚಲಾವು. ಭೂಮಿಯಲ್ಲಿ ಮೊಟ್ಟ ಮೊದಲು ಸಾಹಸ ತುಂಬಿ ಉತ್ಸಾಹದ ಒಂದು ನೇಗಲನ್ನು ಉಳಿ.
ಫಿರ್ ಬೀಜ್ ಡಾಲೋ ಸಹಜ ಹಿ ಬೀಜ ಸೆ ಫಲ್ ನಿಕ್ಲೇಗಾ. ಆಮೇಲೆ ಬೀಜ ಬಿತ್ತಿದಾಗ ಚೆನ್ನಾಗಿ ಸಹಜವಾಗಿ ಒಳ್ಳೆ ಫಲ ಬರುತ್ತೆ. ಇಸ್ಸೆ ವಿಶ್ವ ಕಲ್ಯಾಣ ಕಿ ಸೇವಾ ತೀವ್ರ ಗತಿ ಹೋ ಜಾಯಂಗೆ. ಇದರಿಂದ ವಿಶ್ವ ಕಲ್ಯಾಣದ ಸೇವೆ ಅನ್ನೋದು ಭಾಳಷ್ಟು ಫಾಸ್ಟ್ ಗತಿಯಲ್ಲಿ ಆಗುತ್ತೆ. ಸ್ಲೋಗನ್: ಬಾಬಾ ಕಿ ದುವಾಯೆ ಲೇತೆ ಹುಯೆ ಸದಾ ಭರ್ಪೂರತಕ ಅನುಭವ ಕರೋ. ಬಾಬಾರವರ ಆಶೀರ್ವಾದಗಳನ್ನು ತೆಗೆದುಕೊಳ್ತಾ ಯಾವಾಗಲೂ ಭರ್ಪೂರತೆಯ ಅನುಭವನ ಮಾಡಿ. ಜೋ ಸದಾ ಸಂತುಷ್ಟ रहते हैं उनकी निशानी क्या होंगे. ಯಾರು ಸದಾ ಸಂತುಷ್ಟವಾಗಿರ್ತಾರೆ ಅವ್ರ ಗುರುತುಗಳು ಏನಾಗಿರುತ್ತೆ. ಇನ್ನು ಕೆಲವು ಪ್ರಶ್ನೆಗಳಿದೆ. ಸಂತುಷ್ಟವಾಗಿರೋರು ಸ್ವಯಂ ಪ್ರತಿ ಮತ್ತು ಎಲ್ಲರ ಪ್ರತಿ ಸ್ನೇಹಿಯಾಗಿರ್ತಾರೆ. ಕ್ಯೋಂಕಿ ಸಂತುಷ್ಟತಾ ಬ್ರಾಹ್ಮಣ ಜೀವನ ಕಾ ಸ್ನೇಹಿ ಬನಾ ದೇತಾ. ಸಂತುಷ್ಟತೆ ಅನ್ನೋದು ಬ್ರಾಹ್ಮಣ ಜೀವನದಲ್ಲಿ ಪರಿವಾರದಲ್ಲಿ ಸ್ನೇಹಿಗಳನ್ನಾಗಿ ಮಾಡುತ್ತೆ. संतुष्ट आत्मा को कभी स्वयं की समीप लाने का हर श्रेष्ठ कार्य में सहयोगी बनने का ಪ್ರಯತ್ನ ಕರೆಂಗೆ. ಸಂತುಷ್ಟ ಆತ್ಮಗಳು ಸ್ವಯಂ ಮತ್ತು ಸಮೀಪ ತರೋದ್ರಿಂದ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿ ಆಗಿರೋದ್ರಿಂದ ಸಹಯೋಗಿ ಆಗುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. संतुष्टता की विशेषता स्वयं हर कार्य में गोल्डन ಚಾನ್ಸಲರ್ ಬನಾ ದೇತಾ. ಸಂತುಷ್ಟತೆ ಅನ್ನೋದು ವಿಶೇಷವಾಗಿ ಸ್ವಯಂ ಪ್ರತಿಯೊಂದು ಕಾರ್ಯದಲ್ಲಿ ಗೋಲ್ಡನ್ ಚಾನ್ಸಲರ್ನಾಗಿ ಮಾಡುತ್ತೆ. ಉನ್ಹೇ कहना या सोचना भी नहीं पड़ता है. ಅವ್ರಿಗೆ ಹೇಳುವಂಥ ಅಗತ್ಯನೂ ಇರೋದಿಲ್ಲ, ಯೋಚನೆ ಮಾಡೋ ಅಗತ್ಯನೂ ಇರಲ್ಲ. ಸಂತುಷ್ಟತಾ ಸರ್ವಕ್ಕೆ ಸ್ವಭಾವ ಸಂಸ್ಕಾರಕ್ಕೂ ಮಿಲಾನೆ ವಾಲಿ ಹೋತಿ. ಸಂತುಷ್ಟತೆ ಅನ್ನೋದು ಎಲ್ಲರ ಜೊತೆಯಲ್ಲಿ ಸ್ವಭಾವ ಸಂಸ್ಕಾರಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಇರುತ್ತೆ. ಕಭಿ ಕಿಸಿಕೆ ಪ್ರಭಾವ ಸ್ವಭಾವ ಸಂಸ್ಕಾರಕ್ಕೆ ಘಬರಾನೆ ವಾಲೆ ನಹಿ ಹೋತೆ. ಅವರು ಎಂದೂ ಯಾವುದೇ ಒಂದು ಸ್ವಭಾವ ಸಂಸ್ಕಾರಗಳನ್ನ ಗಾಬರಿ ಆಗೋದಿಲ್ಲ. ಉಸ್ಮೇ ಸಭಿ ಕಾ ಸ್ವತಃ ದಿಲ್ ಕಾ ಪ್ಯಾರ್ ಹೋತಾ ಹೈ. ಅವರಲ್ಲಿ ಆಟೋಮೆಟಿಕ್ ಆಗಿ ಹೃದಯದ ಪ್ರೀತಿ ಇರುತ್ತೆ. ವಾ ಪ್ಯಾರ್ ಲೇನೇಕೆ ಪಾತ್ರ ಹೋತೆ ಹೇ. ಅವರು ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೆ ಪಾತ್ರರಾಗಿ. ಸಂತುಷ್ಟತಾ ಹಿ ಉಸ್ ಆತ್ಮ ಕಿ ಪಹಚಾನ್ ದಿಲಾತಿ. ಸಂತುಷ್ಟತೆ ಅನ್ನೋದು ಆ ಆತ್ಮಕ್ಕೆ ಒಂದು ಪರಿಚಯ ಕೊಡಿಸುತ್ತೆ. ಹರ್ ಏಕ ಕಿ ದಿಲ್ ಹೋಗಿ ಉಸ್ಸೆ ಬಾತ್ ಕರೆ ಉಸ್ಸೆ ಭೇಟಿ. ಪ್ರತಿಯೊಬ್ಬರಿಗೂ ಅವ್ರ ಜೊತೆಯಲ್ಲಿ ಭೇಟಿ ಆಗಬೇಕು, ಮಾತಾಡಬೇಕು ಅನ್ನೋವಂಥ ಒಂದು ಇಷ್ಟ ಆಗ್ತಾ ಇರುತ್ತೆ. ಸಂತುಷ್ಟ ಆತ್ಮ ಸದಾ ಮಾಯಾಜೀತ್ ಹೈ ಇಸ್ಲಿಯೇ ಆಜ್ಞಾಕಾರಿ. ಸಂತುಷ್ಟ ಆತ್ಮಗಳು ಯಾವಾಗಲೂ ಕೂಡ ಮಾಯಾಜೀತರಾಗಿರ್ತಾರೆ ಮತ್ತು ಆಜ್ಞಾಕಾರಿಗಳು ಆಗಿರ್ತಾರೆ. ಸದಾ ಮರ್ಯಾದಾವಂಕಿ ಲಕೀರ್ಕೆ ಅಂದರ್ ರಹತೆ. ಯಾವಾಗಲೂ ಕೂಡ ಮರ್ಯಾದೆಯ ಒಂದು ಗೆರೆಗಳ ಒಳಗಡೆ ಇರ್ತಾರೆ. ಮಾಯಾಕೋ ದೂರ ಸೆ ಪಹಚಾನ್ ಲೇತೆ ಹೈ. ಮಾಯೆಯನ್ನು ದೂರದಿಂದಲೇ ಏನು ಮಾಡ್ತಿರ್ತಾರೆ, ಗುರುತಿಸ್ತಾ ಇರ್ತಾರೆ. ಅಚ್ಚಾ, ಓಂ ಶಾಂತಿ.
ನಿಜದಲ್ಲಿ ವಾಸಿಸುವೆ ಭ್ರೂಕುಟಿ ನಡುವಲಿ. ಜ್ಯೋತಿ ಶಾಂತ ರೂಪನು ಚೈತನ್ಯನು ಪ್ರಕಾಶನು. ಈ ಜ್ಯೋತಿ ಶಾಂತ ರೂಪನು ಚೈತನ್ಯನು ಪ್ರಕಾಶನು. ಪವಿತ್ರನು ಶಕ್ತಿ ರೂಪನು ಅವಿನಾಶಿಯು ಅವ್ಯಕ್ತನು. ಅವಿನಾಶಿಯು ಅವ್ಯಕ್ತನು ನಾನಾತ್ಮಬಿಂದು ನಿಜದಲ್ಲಿ ವಾಸಿಸುವೆ ಭ್ರೂಕುಟಿ ನಡುವಲಿ. ಈ ದೇಹದೊಳಗೆ ರಾಜನಾನು ಮನಬುದ್ಧಿ ಸಂಸ್ಕಾರ ಹೊಂದಿದೆ. ಈ ದೇಹದೊಳಗೆ ರಾಜನಾನು ಮನಬುದ್ಧಿ ಸಂಸ್ಕಾರ ಹೊಂದಿದೆ. ಇಂದ್ರಿಯಗಳ ನೆರವಿನಿಂದ ಕರ್ಮಗಳನ್ನು ಮಾಡಿಹೆ. ನಾನಾತ್ಮಬಿಂದು ನಿಜದಲ್ಲಿ ವಾಸಿಸುವೆ ಭ್ರೂಕುಟಿ ನಡುವಲಿ. ಜನನ ಮರಣ ಚಕ್ರದಲ್ಲಿ